ನಮಸ್ಕಾರ. ನ್ಯೂಸ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಿನ್ನೆ ಒಂದು ವಿಷಯ ಕಣ್ಣಿಗೆ ಬಿತ್ತು ಸ್ಟೋರಿ ಓದಬೇಕಾದ್ರೆ. ನನಗೆ ಫಸ್ಟ್ ಅನ್ನಿಸ್ತು, ಇಂಥ ಸ್ಟೋರಿಗಳನ್ನು ಹೇಳಬೇಕಾ ಅಥವಾ ಅದನ್ನು ಪ್ರೆಸೆಂಟ್ ಮಾಡೋದೇ ಬೇಸರದ ವಿಷಯ ಅಂತ ಅನ್ನಿಸ್ಬಿಟ್ಟು ಅದನ್ನು ಹೇಳಿರಲಿಲ್ಲ. ಬಟ್ ಇವತ್ತು ಅನ್ನಿಸ್ತು, ಇಲ್ಲ, ಈ ವಿಷಯನ ಹೇಳಬೇಕು, ಇದ್ರ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸ್ಬೇಕು, ಅಪ್ಪ ಅಮ್ಮಂದ್ರಿಗೂ ಗೊತ್ತಾಗಬೇಕು, ಇದನ್ನು ನೋಡೋ ಮಕ್ಕಳಿಗೂ ಗೊತ್ತಾಗಬೇಕು, ಕಾಮುಕರಿಗೂ ಗೊತ್ತಾಗಬೇಕು ಅಂತ ಹೇಳಿ ಈ ವಿಡಿಯೋ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದೆ. ಇದು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಒಂದು ಸ್ಟೋರಿ. ನೀವು ನೆನ್ನೆ ಟಿ ವಿಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಡೆ ನೋಡಿರ್ತೀರಿ. ಒಂದು ಸ್ಕೂಲ್ ಬಸ್ ಡ್ರೈವರ್ನ ಒಂದು ಪ್ರೇಮ ಪಾಶ ಅಂತಲೇ ಹೇಳ್ಬೋದು. ಪ್ರೇಮ ಪಾಶ ಅಲ್ಲ, ನೀನು 42-44 ವರ್ಷದವನಿಗೆ ಒಂದು 14 ವರ್ಷದ ಹುಡುಗಿ ಜೊತೆಗೆ ಅದು ಯಾವ ಪ್ರೇಮ ಪಾಶ ಅಲ್ಲ, ಅದೇನೋ ಚಟ ಅವನಿಗೆ. ಅವನು ಸತ್ತು ಹೋದ, ಹೋಗಲಿ ಬಿಡಿ, ಪಾಪ ಹೆಣ್ಮಗನು ಕರ್ಕೊಂಡು ಹೋಗ್ಬಿಟ್ಟ ಅನ್ನೋ ಬೇಜಾರು. ಅವನಿಗೆ 38 ವರ್ಷ, ಸಂತೋಷ್ ಅಂತ ಹೆಸರು ಗೊತ್ತಾಗಿದೆ. ಸಂತೋಷ್ ಅಂತ ಅವನ ಹೆಸರು. 38 ವರ್ಷ ಅಂತೆ. 38, ಕೆಲವೊಂದ್ರಲ್ಲಿ 40 ಅಂತೀರ, ಕೆಲವೊಂದ್ರಲ್ಲಿ 42 ಅಂತೀರ. ಬಿಡಿ, ಆಯ್ತು, 38 ಇಟ್ಕೊಳ್ಳೋಣ. 14 ವರ್ಷದ ಹುಡುಗಿಯವಳು, ಜಾಹ್ನವಿ ಅಂತ. ಪಾಪ ಹೆಣ್ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಆರಾಮಾಗಿ ಹೋಗಬೇಕು, ಆರಾಮಾಗಿ ಬರಬೇಕು. ಮುದ್ದಾದ ಮಗಳು. ಆ ಮಗಳಿಗೇನು ತೊಂದರೆ ಆಗಬಾರ್ದು. ಚೆನ್ನಾಗಿ ಓದ್ತಾ ಇದ್ದಾಳೆ, 8ನೇ ಕ್ಲಾಸ್ ಹುಡುಗಿ. ಹಾಗಾಗಿ ಅವ್ರ ಅಪ್ಪ ಅಮ್ಮ ಏನು ಡಿಸೈಡ್ ಮಾಡಿದ್ರು, ಬೇಡ ರೀ, ಮಗಳು ಅಷ್ಟು ದೂರ ಬಸ್ಸಲ್ಲೋ ನಡ್ಕೊಂಡೋ ಹೋಗೋದು ಬೇಡ, ಅವಳೊಂದು ಕೆಲಸ ಮಾಡಲಿ, ಸ್ಕೂಲ್ ಬಸ್ಸಲ್ಲೇ ಹೋಗಲಿ. ಅದಕ್ಕೊಬ್ಬ ಡ್ರೈವರು, ಅವನೇ ಈ ಸಂತೋಷ. ಈ ಡ್ರೈವರ್ಗೆ ಆ ಹೆಣ್ಣು ಮೇಲೆ ಪ್ರೀತಿ ಆಯ್ತಂತೆ. ಕತ್ತೆ ಬಡವ, ಅವನಿಗೆ ಪ್ರೀತಿ ಆಯ್ತಂತೆ. ಅವನೇನು ಮನುಷ್ಯ ಹೊಟ್ಟೆಗೆ ಅನ್ನ ತಿಂತಾನೋ ಏನೋ ಗೊತ್ತಿಲ್ಲ. ಅವಳ ಮಗಳಿಗಿಂತ ಸಣ್ಣ ವಯಸ್ಸಿನ ಹೆಣ್ಣುಮಗಳವಳು. ಅವಳ ಮೇಲೆ ಇವನಿಗೆ ಪ್ರೀತಿ ಆಗುತ್ತಂತೆ. ಇವನು ಪೀಡ್ಸಕ್ಕೆ ಶುರು ಮಾಡ್ತಾನೆ, ನನ್ನನ್ನು ಪ್ರೀತಿ ಮಾಡು, ನನ್ನನ್ನು ಲವ್ ಮಾಡು, ನೀನಂದರೆ ನಂಗೆ ಇಷ್ಟ. ಅವನ ಕೆಲಸ ಏನು ಗೊತ್ತಾ, ಗಾಡಿ ಓಡಿಸ್ಕೊಂಡು ಹೋಗಿ ಆ ಹುಡುಗಿಯನ್ನು ಸ್ಕೂಲಿಗೆ ಬಿಡೋದು. ಅದನ್ನು ಬಿಟ್ಟಿನ ಎಲ್ಲ ಮಾಡ್ತಾ ಇದ್ದ ಇವನು. ಆಯಿತು, ಗಾಡಿ ತೊಗೊಂಡು ಹೋಗ್ತಾ ಇದ್ದ, ಹೋಗ್ತಾ ಬರ್ತಾ ಈ ಹುಡುಗಿಯನ್ನು ಪೀಡಿಸ್ತಾ ಇದ್ದ. ಎಲ್ಲರನ್ನೂ ಡ್ರಾಪ್ ಮಾಡಿದ್ಮೇಲೆ ಡ್ರಾಪ್ ಮಾಡೋ ನೆಪದಲ್ಲಿ ಅವಳನ್ನ ಕಾಡ್ತಾ ಇದ್ದ. ಹುಡುಗಿಗೆ ಇರಿಟೇಟ್ ಆಗಿ ಶುರುವಾಯಿತು. ಅವಳು ಹೋಗಿ ಅವ್ರ ಅಪ್ಪ ಅಮ್ಮನಿಗೆ ಹೇಳಿದ್ರು, ಅಪ್ಪ ಅಮ್ಮ, ನನಗೆ ಸ್ಕೂಲ್ ಬಸ್ಸಲ್ಲಿ ಹೋಗೋಕೆ ಇಷ್ಟ ಇಲ್ಲ, ಇವನು ಇರಿಟೇಟ್ ಮಾಡ್ತಾ ಇದ್ದಾನೆ. ಪಾಪ ಮುಗ್ಧ ಹೆಣ್ಣುಮಗಳು, ಇವನು ಇರಿಟೇಟ್ ಮಾಡ್ತಾ ಇದ್ದಾನೆ, ನಾನು ಹೋಗಲ್ಲ ಸ್ಕೂಲ್ ಬಸ್ಸಲ್ಲಿ. ಅಪ್ಪ ಅಮ್ಮಂಗೆ ಕೋಪ ಬರುತ್ತೆ. ಸ್ಕೂಲ್ಗೆ ಹೋಗ್ತಾರೆ. ಏನು ಮಾಡ್ತಾ ಇದ್ದೀರಿ, ಯಾವನ್ನ ಡ್ರೈವರ್ ಅಂತ ಇಟ್ಟಿದ್ದೀರಿ ನೀವು? ನಿಮ್ಮ ಡ್ರೈವರು, ಅವನಿಗೆ ಮೂರ್ಖತೆ ವಯಸ್ಸಾಗಿದೆ, ಅವನು ನನ್ನ ಹೆಣ್ಣುಮಗಳನ್ನ ಲವ್ ಮಾಡ್ತೀನಿ ಅಂತ ಪೀಡಿಸ್ತಾನಂತೆ, ಕಿತ್ತು ಬಿಸಾಕ್ರಿ ಅವನ್ನ ಅಂತ ಸ್ಕೂಲಲ್ಲಿ ಹೋಗಿ ಗಲಾಟೆ ಮಾಡಿದ್ದಾರೆ. ಅವರು ಇಲ್ಲ, ಇನ್ಮೇಲೆ ಹಂಗಾಗಲ್ಲ, ನೀವು ತಲೆ ಕೆಡ್ಸ್ಕೊಬಿಡಿ, ಹಾಗೆ ಹಿಂಗೆ ಅಂತೇಳಿ ಏನೋ ಕನ್ವಿನ್ಸ್ ಮಾಡಿ ಬಿಟ್ಟುಬಿಡಿಯಾರೆ. ಅಪ್ಪ ಅಮ್ಮನೂ ಇಲ್ಲ ಬಿಡು, ಮತ್ತೆ ಅವ್ನು ರಿಪೀಟ್ ಮಾಡಲಿಕ್ಕಿಲ್ಲ ಅಂತ ಅಂದ್ಕೊಂಡು ಅದನ್ನು ಅಲ್ಲಿಗೆ ಮುಗಿಸಿದ್ದಾರೆ. ಸರಿ, ಒಂದಷ್ಟು ದಿನ ಹೋಯಿತು. ಆಮೇಲೆ ಇವನು ಬಿಟ್ಟಿಲ್ಲ ಆ ಹುಡುಗಿನ. ಬೇಡ, ನೀನು ಲವ್ ಮಾಡ್ತಿದ್ರು ಪರವಾಗಿಲ್ಲ, ಫ್ರೆಂಡ್ಶಿಪ್ಪಲ್ಲಿರೋಣ, ನಾನು ನೀನು ಫ್ರೆಂಡ್ಸ್ ಆಗಿರೋಣ, ಹಾಗೆ ಹಿಂಗೆ ಅಂತ. ಪಾಪ 14 ವರ್ಷದ ಹೆಣ್ಮಗು, ಅದೇನೋ ಅಂತಾರಲ್ಲ, ಟೀನೇಜು. ಆ ಹೆಣ್ಮಗುಗೂ ಏನು ಮೋಡಿ ಮಾಡಿದ್ನೋ, ಏನೋ ಕೊಡಿಸ್ತೀನಿ ಅನ್ನೋ, ಏನೋ ತಿನ್ಸಿದ್ನೋ, ಏನೋ ಮಾಡಿದ್ನೋ, ಮತ್ತೊಂದು ಮಾಡಿದ್ನೋ, ಏನು ಮಾಡಿದ್ನೋ ಗೊತ್ತಿಲ್ಲ. ಆ ಹುಡುಗಿ ಅವನ ಮಾತನ್ನು ನಂಬಿಟ್ಲು. ಆಯಿತು, ಫ್ರೆಂಡ್ಶಿಪ್ಪಲ್ಲಿರೋಣ, ಚೆನ್ನಾಗಿರೋಣ ಮಾತನ್ನು ನಂಬಕ್ಕೆ ಶುರು ಮಾಡಿದ್ಲು. ಹೀಗೆ ನಡೀತಾ ಇತ್ತು. ಮನೇಲಿ ಏನೂ ವಿಷಯ ಗೊತ್ತಾಗಿಲ್ಲ, ಸ್ಕೂಲಲ್ಲೂ ಏನೂ ವಿಷಯ ಗೊತ್ತಾಗಿಲ್ಲ, ಯಾರಿಗೂ ಅನುಮಾನ ಬರಲಿಲ್ಲ. ಮೊನ್ನೆ ನ್ಯೂ ಇಯರ್ ಹಿಂದಿನ ದಿನ ಇವನು ಹೇಳಿದ್ದಾನೆ, ಬಾ ನಾವಿಬ್ರು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ. ಅದಕ್ಕೆ ಈ ಹುಡುಗಿ ಮನೇಲಿ ಹೇಳಿದಾಳೆ, ಅಪ್ಪ ನಾನಿಲ್ಲ ಫ್ರೆಂಡ್ ಮನೆಗೆ ಹೋಗ್ತೀನಿ, ನ್ಯೂ ಇಯರ್ ಅಲ್ವಾ, ಸ್ವಲ್ಪ ಹೊತ್ತು ಅವ್ರ ಮನೇಲಿ ಕಾಲ ಕಳೆದು ಆಮೇಲೆ ಬರ್ತೀನಿ ನಾನು ಅಂತ. ಹಂಗೆ ಹೇಳಿ ಮನೆಯಿಂದ ಹೊರಗೆ ಬಂದವಳು ಹೋಗಿದ್ದು ಮತ್ತೆ ಅದೇ ಸಂತೋಷನ ಜೊತೆ, ಆ ಡ್ರೈವರ್ ಜೊತೆಗೆ. ಅವನೇನು ಮಾಡಿದ್ದಾನೆ, ಈ ಹೆಣ್ಮಗನ ಕರ್ಕೊಂಡು ಮೊದಲೆಲ್ಲ ಕಡೆ ಸುತ್ತಿಸಿದ್ದಾನೆ. ಅಲ್ಲಿಂದ ಅಜ್ಜಂಪುರ ಅಂದರೆ ಒಂದು ಸಣ್ಣ ಊರದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಅಲ್ಲೇನೋ ಮಾಡಲ್ಲ, ಅಲ್ಲಿಂದ ಹೊರಗಡೆ ಎಲ್ಲೋ ಕರ್ಕೊಂಡೋಗಿ ಸುತ್ತಿಸಿ ತಿರುಗಿಸಿ ಬಂದಿದ್ದಾನೆ. ಇಷ್ಟೆಲ್ಲ ಆದಮೇಲೆ ಅವಳಿಗೆ ಅದು ಏನು ಮೋಡಿ ಮಾಡಿದ್ನೋ, ಏನು ಹೇಳಿದ್ನೋ ಗೊತ್ತಿಲ್ಲ, ಹೆಣ್ಮಗನ ಕರ್ಕೊಂಡು ನೇರ ಒಂದು ರೈಲ್ವೆ ಟ್ರ್ಯಾಕ್ಗೆ ರಾತ್ರಿ ಹೊತ್ತಿಗೆ ಹೋಗಿದ್ದಾನೆ. ರೈಲ್ವೆ ಟ್ರ್ಯಾಕಲ್ಲಿ ಆ ಹೆಣ್ಣುಮಗನ ಜೊತೆ ನಿಲ್ಲಿಸ್ಕೊಂಡು, ಇವನೇನೋ ಆತ್ಮಹತ್ಯೆ ಮಾಡ್ಕೊಂಡು, ಆದರೆ ಹೆಣ್ಣುಮಗನ ಜೊತೆ ನಿಲ್ಲಿಸ್ಕೊಂಡು ಅವಳನ್ನು ತೆಗೆದುಬಿಟ್ಟ ಆ ಹೆಣ್ಮಗನ. ಇವತ್ತು ಆ ಹೆಣ್ಮಗು ಇಲ್ಲ. ಇವನು ಬಿಡಿ, ಇವನು ಕಿಡಿಗೇಡಿತನಕ್ಕೆ, ಇವನು ಕಚಡ ಬುದ್ಧಿಗೆ ಇವನು ಹೋಗಲಿ. ಆದರೆ ಪಾಪ ಹೆಣ್ಮಗು ಜೀವನ ಏನಾಗಿತ್ತು?
14 ವರ್ಷದ ಹೆಣ್ಣುಮಗು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಆಯಿತು ಬಿಡಿ ನ್ಯೂ ಇಯರ್ ಸೆಲೆಬ್ರೇಷನ್ನು ಅಂತ ಹೋಗಿದ್ದ ಹೆಣ್ಣು ಮಗಳನ್ನ ಅವನೇ ಕರ್ಕೊಂಡು ಹೋದ್ನೋ, ಒತ್ತಾಯಪೂರ್ವಕವಾಗಿ ಕೊಲೆ ಮಾಡೋದ್ನೋ, ಆತ್ಮಹತ್ಯೆನೇ ಆಯಿತೋ ಏನೋ ನಮಗಿನ್ನೂ ಗೊತ್ತಿಲ್ಲ. ಅದು ಬೇರೆ ವಿಷಯ. ಅದನ್ನ ಮುಂದೆ ಗೊತ್ತಾಗುತ್ತೆ. ಇವಾಗ ಅಜ್ಜಂಪುರ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಫೈಲ್ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಬರುತ್ತೆ. ಅದೇನಾಗುತ್ತೆ, ನಿಜವಾಗ್ಲೂ ಏನಾಯಿತು, ಹೆಣ್ಣು ಮಗನ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋದ್ನಾ, ಅಥವಾ ಅವ್ನು ನಿಜವಾಗ್ಲೂ ಮೋಡಿ ಮಾಡಿ ಆ ಹುಡುಗಿನ ನಂಬಿಸಿ ಕರ್ಕೊಂಡು ಹೋದ್ನಾ, ಅಥವಾ ಯಾರಾದರೂ ಆ ಹುಡುಗಿಯನ್ನು ಯಾರಾದರೂ ಎಲ್ಲಾದರೂ ನೋಡಿದ್ರಾ, ಇದನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಹುಷಾರಾಗಿರಿ. ದಯವಿಟ್ಟು ಕೇರ್ಲೆಸ್ ಮಾಡಬೇಡಿ. ಮನೆ ಹೆಣ್ಮಕ್ಳು ಯಾವತ್ತಾದರೂ ಬಂದು ಯಾವುದಾದ್ರೂ ಒಂದು ವಿಷಯಕ್ಕೆ ನಿಮ್ಮ ಹತ್ರ ಕಂಪ್ಲೇಂಟ್ ಹೇಳಿದ್ರು ಅಂತಂದರೆ, ಅವರು ತುಂಬ ಯೋಚನೆ ಮಾಡಿ ಇದು ಅಪ್ಪನ ತನಕ ಹೋದರೆ ಸರಿನಾ ಅಂತ ಯೋಚನೆ ಮಾಡೇ ಕಂಪ್ಲೇಂಟ್ ತಂದಿರ್ತಾರೆ. ಅದಕ್ಕೆ ಆ್ಯಕ್ಷನ್ ತಗೊಳ್ಳೋ ಹಾಗೆ ಮಾಡಿ. ಇವತ್ತು ಜಾಹ್ನವಿ ಅಪ್ಪ ಅಮ್ಮ ಆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಗಲಾಟೆ ಮಾಡ್ತಿದ್ದಾರೆ, ಆದರೆ ಜೀವ ವಾಪಸ್ ಬರಲ್ವೇ? ಹೋಗಿರೋ ಆ ಮಗುವಿನ ಜೀವ ವಾಪಸ್ ಬರೋದಿಲ್ವೇ ಇವತ್ತು? ಅವತ್ತೇ ಹಠಕ್ಕೆ ಬಿದ್ದ ಆ ಸ್ಕೂಲ್ನ ಬಿಡಿಸ್ತಿದ್ರು, ಅಥವಾ ಆ ಡ್ರೈವರ್ನಲ್ಲಿ ಕಿತ್ತು ಬಿಸಾಕೋ ಕೆಲಸ ಮಾಡಿಸ್ತಾ ಇದ್ರು. ಏನೋ ಒಂದು ಮಾಡಿಸಿದ್ರೆ ಇವತ್ತು ಆ ಮಗು ಉಳ್ಕೋತಾಯ್ತಾ? ಸೊ ಹಾಗಾಗಿ ಯಾವತ್ತೂ ಸಹಿತ ಯಾವುದೇ ವಿಚಾರದಲ್ಲೂ ಹೆಣ್ಣು ಮಕ್ಕಳ ವಿಚಾರದಲ್ಲಿ ದಯವಿಟ್ಟು ಯಾರು ಕೇರ್ಲೆಸ್ ಆ್ಯಟಿಟ್ಯೂಡ್ನ ಬೆಳೆಸ್ಕೋಬೇಡಿ. ತಂದೆ ತಾಯಿ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೆಣ್ಣುಮಕ್ಕಳು ಲಕ್ಷ್ಮಿ ಇದ್ದ ಹಾಗೆ, ನಮ್ಮ ಮನೆಯ ಭಾಗ್ಯ ಅವರು. ಸಣ್ಣ ಸಣ್ಣ ನೋವಾದರೂ ಹೊಟ್ಟೆ ಉರಿದೋಗುತ್ತೆ. ನೆನ್ನೆ ಎಲ್ಲ ಆಯಿತು, ಆ ತಂದೆ ತಾಯಿ ಹೊಟ್ಟೆ ಉರ್ಕೊಂಡು ಕಣ್ಣೀರು ಹಾಕೋದು ನೋಡಿದ್ರೆ ಸಂಕಟ ಆಗುತ್ತೆ. ಆ ಪರಿಸ್ಥಿತಿ ನಿಮ್ಮ ಮನೇಲಿ ಬರಬಾರ್ದು ಅಂತಂದರೆ ದಯವಿಟ್ಟು ಎಚ್ಚರದಿಂದ ಇರಿ. ನಿಮ್ಮ ಹೆಣ್ಣು ಮಕ್ಕಳಿಗೆ ವಿಷಯ ಹೇಳಿ, ನೋಡಿ ನಿನ್ನ ವಯಸ್ಸಿದು, ನೋಡು ಹೆಣ್ಣುಮಗಳೇ, ನೀನು ಇದನ್ನು ಮಾಡಬೇಡ, ಇದನ್ನು ಮಾಡಬೇಕು, ಇದು ಸರಿ, ಇದು ತಪ್ಪು, ಇದು ಒಳ್ಳೆಯದು, ಇದು ಕೆಟ್ಟದ್ದು ಅರ್ಥ ಮಾಡಿಸಿ. ತಪ್ಪೇನಿಲ್ಲ, ಹೆಣ್ಣುಮಕ್ಕಳು ಎಲ್ಲ ಅವರೇ ತಿಳ್ಕೊತಾರೆ ಅಂತೇನಿಲ್ಲ. ಕೂತು ಅರ್ಥ ಮಾಡಿಸಿ. ಈ ವಿಡಿಯೋನ ತೋರಿಸಿ ಹೇಳಿಸಿ, ನೋಡು ಯಾವುದೋ ಒಂದು ಹೆಣ್ಣು ಮಗು ಹಿಂಗಾಗಿದೆ, ಹಿಂಗೆ ನಿನಗಾಗಬಾರ್ದು. ನಿನಗೊಂದು ಭವಿಷ್ಯ ಇದೆ, ನಿನಗೊಂದು ಜೀವನ ಇದೆ, ನಿನಗೆ ನಾವಿದ್ದೀವಿ, ಅಪ್ಪ ಅಮ್ಮ ಇದ್ದಾರೆ, ಪ್ರೀತಿಸ್ತಾರೆ, ನಿನಗೆ ಫ್ರೆಂಡ್ಸ್ ಇದ್ದಾರೆ, ಅಜ್ಜಿ ಇದ್ದಾರೆ, ತಾತ ಇದ್ದಾರೆ, ಎಲ್ಲ ಹೇಳಿ ಅರ್ಥ ಮಾಡಿಸಿ ಆ ಮಗುವಿಗೆ ಆ ಕಲ್ಪನೆ ಒಳಗಡೆ ಆ ಮಗುವನ್ನು ಲಾಕ್ ಮಾಡಿಬಿಡಿ. ಆ ಮಗುವಿಗೆ ಯಾರಾದರೂ ಒಂದು ರಾಂಗ್ ಅಪ್ರೋಚ್ ಮಾಡಿದ್ರೆ, ಯಾರಾದರೂ ಆ ಮಗು ಹತ್ರ ಕೆಟ್ಟದಾಗಿ ನಡ್ಕೊಂಡ್ರೆ, ಆ ಮಗು ಮನೆಗೆ ಬಂದು ಹೇಳೋ ಅಷ್ಟು ಫ್ರೀಡಮ್ ಅವಳಿಗೆ ಕೊಡಿ. ಅವಳನ್ನು ನಿಂದಿಸಬೇಡಿ, ಅವಳಿಗೆ ಬೈಬೇಡಿ. ನೀನು ಯಾಕೆ ಅಲ್ಲಿ ಹೋಗಿದ್ದೆ, ನೀನು ಯಾಕೆ ಅಡ್ರೆಸ್ ಹಾಕೊಂಡು ಹೋದೆ, ನೀನು ಯಾಕೆ ಹಿಂಗೆ ಮಾಡಿದೆ ಅಂತ ಅವಳಿಗೆ ಹೇಳಕ್ಕೆ ಹೋಗಬೇಡಿ. ಆ ಭಯದಲ್ಲಿ ಹೆಣ್ಣುಮಗು ಬಂದು ನಿಮ್ಮ ಹತ್ರ ಸಾಕಷ್ಟು ವಿಷಯಗಳನ್ನು ಹೇಳದೇ ಇರ್ಬೋದು. ಆ ಕಾರಣಕ್ಕೋಸ್ಕರ ಅವಳನ್ನ ಒಬ್ಬ ಫ್ರೆಂಡ್ ಥರ ನೋಡಿ, ಅವಳನ್ನ ನಿಮ್ಮ ಗೆಳತಿ ಮಾಡ್ಕೊಳ್ಳಿ, ಅವಳ ಜೊತೆಗೆ ಮಾತಾಡಿ, ಅವಳ ಜೊತೆಗೆ ಹರಟೆ ಹೊಡೀರಿ, ಅವಳ ಜೊತೆಗೆ ಚರ್ಚೆ ಮಾಡಿ. ಅವಳಿಗೆ ಎಲ್ಲೂ ಸಿಗುತ್ತೆ ಸಂತೋಷ, ಮನೇಲಿ ಸಿಗುತ್ತೆ ಅನ್ನೋ ಥರ ನೀವು ಅವಳನ್ನ ಅರ್ಥ ಮಾಡಿಸ್ಬಿಡಿ. ಅವಳಿಗೆ ಆ ಫೀಲ್ ಕೊಟ್ಟುಬಿಡಿ. ಆ ಮಗು ಚೆನ್ನಾಗಿರುತ್ತೆ, ಆ ಮಗು ಖುಷಿಯಾಗಿರುತ್ತೆ. ಜಾಹ್ನವಿ ಅವರ ಕುಟುಂಬಕ್ಕೆ ಆಗಿರೋ ನಷ್ಟ ತುಂಬಿಸೋಕೆ ಸಾಧ್ಯನೇ ಇಲ್ಲ. ಆ ಹೆಣ್ಮಗು ಆತ್ಮಕ್ಕೆ ಶಾಂತಿ ಸಿಗಲಿ. ಗೊತ್ತಿಲ್ಲ, ಏನೋ ಆಗಬೇಕಿತ್ತು ಆ ಹೆಣ್ಮಗು, ಇವತ್ತು ಈ ಜಗತ್ತಿನಲ್ಲೇ ಇಲ್ಲ. ಒಂದು ಹೊಸ ವರ್ಷ ಆ ಮನೆಯವರಿಗೆ ಒಂಥರ ಮರ ಸಿಡಿಲ್ನ ಹಾಗೆ ಬಿಡಿದ್ಬಿಟ್ಟಿದೆ. ಏನೋ ಆ ವಯಸ್ಸಲ್ಲಿ ಆಯಿತೋ, ಅಥವಾ ಈ 38 ವರ್ಷದ ಸಂತೋಷ್ ಮಾಡಿರೋ ತಪ್ಪಿಂದ ಆಯಿತೋ ಗೊತ್ತಿಲ್ಲ. ಬಟ್ ಆಗಿದ್ದ ಆಗಿ ಹೋಗಿದೆ, ಘಟನೆ ನಡೆದು ಹೋಗಿದೆ. ಇದು ಇನ್ಯಾರ ಮನೆಯಲ್ಲೂ ನಡೀದೇ ಇರಲಿ. ಶಾಲೆಯ ಆಡಳಿತ ವರ್ಗ ಏನಿದೆ ಅವರು ಅಷ್ಟೇ, ಯಾರ ಮೇಲಾದರೂ ಇಂಥದ್ದು ಕಂಪ್ಲೇಂಟ್ ಬಂದಾಗ ದಯವಿಟ್ಟು ಅದು ಯಾವುದೇ ಶಾಲೆ ಆಗಿರ್ಬೋದು, ತಕ್ಷಣ ಕ್ರಮ ತಗೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಶಾಲೆಗೂ ಕೆಟ್ಟ ಹೆಸರು. ಹಾಗಾಗದೇ ಇರಲಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಹೋಗಿ ಬರ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.